ಭವ್ಯವಾದ ಭವ್ಯವಾದ ಜಗತ್ತಿನ ಮೇಲೆ ನಿರ್ಮಿಸಿರುವ ಒಂದು ಸುಂದರ ಆಲಯವಾಗಿದೆ. ಹಾಗೆ ಇದು ಒಂದು ಕಲ್ಲಿನ ಹಾಗೆ ಇದು ಒಂದಲ್ಲ ಎರಡಲ್ಲ ಸುಮಾರು 103 ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಂಡು ನಿರ್ಮಿಸಿರುವ ಆಲಯವಿದು. ಇದು ತನ್ನ ನಿರ್ಮಿಸಿರುವ ಆಲಯ. ಹಾಗೆಯೇ ಈ ಒಂದು ಶಿಲ್ಪಕಲೆಯಿಂದ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪದ್ಧತಿಗಳಿಂದ ಕೂಡಿರುವ ಬೆಳಕು ಬಿಣ್ಣಾಣವಿದು. ಹಾಗೆ ಇದು ಈ ಪ್ರವಾಸಕ್ಕೆ ಹೋದವರು ನಿಂತಲ್ಲೇ ಪರವಶರಾಗಿರುತ್ತಾರೆ. ತದನಂತರ ಇದು ಕ್ರಿಸ್ತಶಕ 1117ರಿಂದ ಪ್ರಾರಂಭವಾಗಿ 1220ರಲ್ಲಿ ಇದು ಮುಕ್ತಾಯಗೊಳ್ಳುತ್ತದೆ. ಅಂದರೆ ಕ್ರಿಸ್ತಶಕ 1117ರಲ್ಲಿ ಪ್ರಾರಂಭವಾಗಿ ಕ್ರಿಸ್ತಶಕ 1220ರಲ್ಲಿ ಇದು ಪೂರ್ಣಗೊಂಡಿತು. ಅಂದರೆ ಸುಮಾರು 3 ತಲೆಮಾರುಗಳು. ಇದನ್ನು ಪ್ರಥಮ ಬಾರಿಗೆ ಕಟ್ಟಿಸಿದವರು ಅಂದರೆ ವಿಷ್ಣುವರ್ಧನ. ಇದನ್ನ ತಲೆಮಾರು ನಂತರ ನರಸಿಂಹ ಬಲ್ಲಾಳ ಎಂಬುವರು. ತದನಂತರ ವೀರಬಲ್ಲಾಳ. ಇವನು ವೀರಬಲ್ಲಾಳನ ಕಾಲದಲ್ಲಿ ಈ ದೇವಾಲಯ ಅಂತ್ಯಗೊಳ್ಳುತ್ತದೆ. ಹಾಗೆಯೇ ಇದು ಇದನ್ನು ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಹಾಗೆ ಪುರಾತತ್ವ ಶಾಸ್ತ್ರದ ಪ್ರಕಾರ 10,000ಕ್ಕಿಂತ ಹೆಚ್ಚು ಪ್ರತಿಮೆಗಳು ಈ ದೇವಾಲಯದಲ್ಲಿ ಇದೆ ಎಂದು ಹೇಳಬಹುದು. ಹಾಗೆ ಇದನ್ನು ಕಲೆಯ ಒಂದು 10,000ಕ್ಕಿಂತ ಹೆಚ್ಚು ಪ್ರತಿಮೆಗಳು ಚಿತ್ರಗಳು 10,000ಕ್ಕಿಂತ ಹೆಚ್ಚು ಪ್ರತಿಮೆಗಳು ಈ ದೇವಾಲಯದಲ್ಲಿ ಇದೆ. ಹಾಗೆಯೇ ಇದನ್ನು ಒಂದು ಕಲೆಯ ಸಾಗರ ಎಂದು ಕರೆಯುತ್ತಾರೆ. ಚೆನ್ನಕೇಶವನ ಪ್ರತಿಮೆ. ಇವರೇ ಚೆನ್ನಕೇಶ ದೇವಾಲಯ. ಇದರ ಮೂಲ ಹೆಸರು ವಿಜಯನಾರಾಯಣ ಅಂತ ಹೇಳಿ. ಚೆನ್ನಕೇಶವ ಇದು ಪುರುಷ ದೇವರು ಆಗಿದ್ದರೂ ಕೂಡ ಇವರನ್ನು ಸ್ತ್ರೀಯರ ರೂಪದಲ್ಲಿ ಅಲಂಕರಿಸಲಾಗುತ್ತದೆ. ಅಂದರೆ ಮೂಗಿಗೆ ಮೂಗಿನ ಉಂಗುರ, ಕುತ್ತಿಗೆಯ ಸರಪಳಿ ಹಾಗೂ ಮಂಗಲಸೂತ್ರ, ಕಾಲಿಗೆ ಇವುಗಳಿಂದ ಅಲಂಕರಿಸಲಾಗುತ್ತದೆ. ಚೆನ್ನಕೇಶವನ ಲಕ್ಷಣಗಳು. ಇದು ಒಂದು ಪ್ರತಿಮೆ ಆಗಿದ್ದು ಚತುರ್ವೇದಿಯ ಪ್ರತಿಮೆ ಎಂದು ಕರೆಯುತ್ತಾರೆ. ಇದು ತನ್ನದೇ ಆದ ಒಂದು ಲಕ್ಷಣಗಳನ್ನು ಹೊಂದಿದೆ. ಅಂದರೆ ಶಂಕು, ಚಕ್ರ, ಪಾದ ಪದ್ಮಗಳಿಂದ ಇವರನ್ನು ಅಲಂಕರಿಸುತ್ತಾರೆ. ಯಾವ ರೀತಿ ಅಲಂಕರಿಸಿದ್ದಾರೆ ಅಂತ ನಾವು ನೋಡಬಹುದು. ಕೆಲವು ಪ್ರತಿಮೆಗಳು ಯಾವ ರೀತಿ ಅಲಂಕಾರ ಮಾಡಿದ್ದಾರೆ. ಮೇಡಮ್ ಅದು ಕರೆಕ್ಟ್ ಆಯ್ತು ಮೇಡಮ್. ಕರೆಕ್ಟ್ ಆಯ್ತು ಮೇಡಮ್. ಈ ಕಡೆನೂ ಪಂಚ ಹಾಕ್ಯಾರ ಮೇಡಮ್. ಸೀರೆ ಚೆನ್ನಕೇಶವ ಹೊರಗೋಡೆಗಳಲ್ಲಿ ಅತ್ಯಂತ ಅಲಂಕಾರವಾಗಿ ಕೆತ್ತಲಾಗಿದೆ. ಒಂದೊಂದು ಆನೆಯು ನಾನಾ ರೀತಿಯ ಅಲಂಕಾರಗಳಿಂದ ಸಿಂಹಗಳನ್ನು, ಕುದುರೆಗಳನ್ನು ಇಲ್ಲಿ ಕೆತ್ತಲಾಗಿದೆ. ಈ ಒಂದು ಶಿಲ್ಪಗಾರರು ಹಲವಾರು ರೀತಿಯ ಕಲ್ಲನ್ನು ಪೇಪರ್ ಕಟಿಂಗ್ ಮಾಡೋದಕ್ಕೆ ಅಲಂಕಾರಗಳನ್ನು ಮಾಡಲಾಗಿದೆ. ನೆಕ್ಸ್ಟ್ ಧ್ವಜಸ್ತಂಭ ಅಥವಾ ಗರುಡ ಸ್ತಂಭ. ಇದು ಪೂರ್ವದ್ವಾರದ ಗೋಪುರದ ಕಡೆಗೆ ಚಿನ್ನದ ಪ್ರತಿಮೆಯಾಗಿದೆ. ಇದು ಸರ್ಕಾರದ ಅಧೀನದಲ್ಲಿ ಇದ್ದರಿಂದ ಇದನ್ನು ಚಿನ್ನದ ಪ್ರತಿಮೆ ಎಂದು ಹೇಳಲಾಗಿದೆ. ಇದರ ಮುಂದೆ ಗರುಡ ಹಾಗೂ ವಿಷ್ಣುವಿನ ವಾಹನವಿದೆ. ಇದು ದ್ವಾರಪಾಲಕರು ಅಂತ ಹೇಳಿ ಪ್ರವೇಶ ದ್ವಾರದ ಎಡಗಡೆ ಹಾಗೂ ಬಲಗಡೆ ಇರುವುದು. ತದನಂತರ ಇದು ಗರ್ಭಗುಡಿಯ ಒಳಗಡೆ ಕಂಬಗಳನ್ನು ಕೆತ್ತನೆ ಮಾಡುವುದು. ಹಳೆಗನ್ನಡದ ಶಾಸನಗಳು. ಇವು ಹಳೆಗನ್ನಡದ ಶಾಸನ. ಇದು ರಾಜನ ಸಾಧನೆ ಮತ್ತು ಆಳ್ವಿಕೆಯ ಬಗ್ಗೆ ಇದು ತಿಳಿಸಿಕೊಡುತ್ತದೆ. ಇದು ವಿಷ್ಣುವರ್ಧನ, ರಾಜ ವಿಷ್ಣುವರ್ಧನ ಮತ್ತು ರಾಣಿ ಶಾಂತಲಾದೇವಿಯವರು ಬೌದ್ಧ ಧರ್ಮವನ್ನು ಆಚರಿಸಿದರು. ತದನಂತರ ಹಿಂದೂ ಧರ್ಮವನ್ನು ಆಚರಿಸಿ ಆಮೇಲೆ ವೈಷ್ಣವರಾದರು. ಕಾರಣ ಏನೆಂದರೆ ದುರವಶಾತ್ ಶಾಂತಲಾದೇವಿಗೆ ಮಗುವನ್ನು ಹೊಂದಲು ಸಾಧ್ಯವಾಗದ್ದರಿಂದ ಒಂದು ಬೆಟ್ಟದಿಂದ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಳು ಎಂದು ಇದು ತಿಳಿಸಿಕೊಡುತ್ತದೆ.
ತದನಂತರ ಜಗನ್ನಾಚಾರ್ಯ ಇವರೇ ನೋಡ್ರಿ ಬೇಲೂರ ಶಿಲ್ಪಕಲೆಯಲ್ಲಿ ಪ್ರಮುಖವಾದವರು. ಹಾಗೆ ಹಲವಾರು ರೀತಿಯ ಕರ್ನಾಟಕದ ಮುಖ್ಯ ಶಿಲ್ಪಿದಾರರು, ಅವುಗಳಲ್ಲಿ ಒಂದಷ್ಟು ಸಾವಿರಾರು ಶಿಲ್ಪಕಲಾದಾರರಿದ್ದಾರೆ. ಅದರಲ್ಲಿ ಜಗನ್ನಾಚಾರಿ, ದಾಸೋಜ, ನಾಗೋಜ ಮತ್ತು ಮಲ್ಲೋಜ ಎಂಬುವರು. ತದನಂತರ ಗೋಪುರ ಇದು ಹಿಂದೂ ಭಾರತದ ದ್ರಾವಿಡ ಶೈಲಿಯ ರೂಪದಲ್ಲಿದೆ. ಹಾಗೆ ಹಸುವಿನ ಕೊಂಬು ಇಲ್ಲಿದೆ. ಇದೊಂದು ಗೋಪುರ. ಗೋವು ಎಂದರೆ ಹಸು ಎಂದರ್ಥ. ಪುರ ಎಂದರೆ ಒಂದು ಹಳ್ಳಿ ಅಥವಾ ಪವಿತ್ರವಾದ ಕ್ಷೇತ್ರ ಎಂದು ಹೇಳಬಹುದು. ತದನಂತರ ಸಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ. ಇದು ಸಳ ಎಂಬ ಒಬ್ಬ ಬಾಲಕನ ಹೆಸರು. ಹಾಗೆ ಸಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಅಂದರೆ ಇದು ಹೊಯ್ಸಳರ ಲಾಂಛನವಾಗಿತ್ತು. ಇಲ್ಲಿಂದ ಹೊಯ್ಸಳ ವಂಶ ಆರಂಭವಾಗುತ್ತದೆ ಎಂದು ಹೇಳಬಹುದು. ಹಾಗೆ ವಿಷ್ಣುವಿನ ಅವತಾರಗಳು. ಇದು ಪ್ರವೇಶ ದ್ವಾರದ ಮೇಲುಗಡೆ ಇರುವ ಒಂದು ದೃಶ್ಯವಾಗಿದೆ. ಇಲ್ಲಿ ವಾಮನ ಹಾಗೂ ಇಲ್ಲಿ ವಿಷ್ಣು ಹಾಗೂ ಗರುಡ, ಇಲ್ಲಿ ಉಗ್ರ ನರಸಿಂಹ ಇದ್ದಾರೆ. ಎಡಕ್ಕೆ ಮತ್ತು ಬಲಕ್ಕೆ ಇದು ಜಿಲೇಬಿ ಆಕಾರದಲ್ಲಿ ಇರುವುದು. ಇದು ವಿಷ್ಣುವಿನ 10 ಅವತಾರಗಳನ್ನು ಇಲ್ಲಿ ಅಲಂಕರಿಸಲಾಗಿದೆ. ಇವುಗಳ ಗ್ಯಾಪ್ ಇರ್ತಲ್ಲ, ಅಲ್ಲಿ ನಾವು ಬೆರಳನ್ನು ಹಾಕಬಹುದು ಅಂತ ತಿಳಿಸುತ್ತದೆ. ವಿಷ್ಣುವಿನ ಅವತಾರಗಳೆಂದರೆ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ ಮತ್ತು ವಾಮನ. ತದನಂತರ ಪರಶುರಾಮ, ಶ್ರೀರಾಮ, ಬೌದ್ಧ ಮತ್ತು ಕಲ್ಕಿ. ಇದು ವಿಷ್ಣುವರ್ಧನ್. ಇವರೇ ನೋಡ್ರಿ ಚೆನ್ನಕೇಶ್ವರ ದೇವಾಲಯ ನಿರ್ಮಿಸಿದವರು. ಇವರ ರಾಣಿ ಶಾಂತಲಾದೇವಿ ಹಾಗೂ ಇವರ ರಾಜಗುರು ರಾಮಾನುಜಾಚಾರ್ಯರು. ಬೇಲೂರಿನ ಶಿಲಾಬಾಲಿಕೆಯರು ಅಥವಾ ಮದಿನೀಕೆಯರು. ಅತ್ಯಂತ ಪ್ರಸಿದ್ಧವಾದದ್ದು ಅಂದರೆ ಬೇಲೂರಿನಲ್ಲಿ ಶಿಲಾಬಾಲಿಕೆಯರು. ಒಂದೊಂದು ಶಿಲಾಬಾಲಿಕೆಯು ಒಂದೊಂದು ರೀತಿಯ ಅಲಂಕಾರಗಳು. ಆಗಿನ ಕಾಲದಲ್ಲಿ ಎಷ್ಟು ಅಲಂಕಾರಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡುತ್ತದೆ ಎಂಬುದು ತಿಳಿಸುತ್ತದೆ. ವಿಷ್ಣುವರ್ಧನ ರಾಣಿ ಶಾಂತಲಾದೇವಿಯು ಭರತನಾಟ್ಯದಲ್ಲಿ ಹಾಗೂ ನೃತ್ಯದಲ್ಲಿ ಸ್ತ್ರೀ ಪರಿಪೂರ್ಣತೆಯ ಸೌಂದರ್ಯತೆಯನ್ನು ಹೊಂದಿದ್ದಳು. ಆದ್ದರಿಂದ ಈ ಒಂದು ಶಿಲಾಬಾಲಿಕೆಯು ಪ್ರತಿಯೊಂದು ಶಿಲಾಬಾಲಿಕೆಯು ತನ್ನದೇ ಆದ ಒಂದು ಸೊಗಸನ್ನು ತಿಳಿಸಿಕೊಳ್ಳುತ್ತದೆ. ಕೇಶವಿನ್ಯಾಸಗಳು. ಆಗಿನ ಕಾಲದಲ್ಲಿ ಸ್ತ್ರೀಯರು ಹೆಚ್ಚು ಕೇಶವಿನ್ಯಾಸ ಅಂದರೆ ತಮ್ಮ ಜಡೆ ಯಾವ ರೀತಿಯಲ್ಲಿ ಅಲಂಕಾರಗಳನ್ನು ಮಾಡಲಾಗಿದೆ ಎಂದು ತಿಳಿಸುತ್ತದೆ. ಅದರಲ್ಲಿ ದರ್ಪಣ ಸುಂದರಿ ಅಂತ ಕನ್ನಡಿ, ದರ್ಪಣ ಸುಂದರಿ ಅಂದರೆ ಈ ಸುಂದರಿ ಕನ್ನಡಿಯಲ್ಲಿ ಅಲಂಕಾರವನ್ನು ಮಾಡುತ್ತಿದೆ. ಇಲ್ಲೊಂದು ಐತಿ ನೋಡ್ರಿ, ಇದು ಒಂದು ಸಣ್ಣ ಹೆಣ್ಣು ಆಕೃತಿ. ಇದು ದ್ರಾಕ್ಷಿಯ ಗೊಂಚಲು, ಇಲ್ಲಿ ಕೋತಿ. ಸುಖಭಾಷಿಣಿ ಅಂತ. ಇದರ ಇನ್ನೊಂದು ಹೆಸರು ಮದರಿತ. ಅಂದರೆ ಈಕೆ ಅದನ್ನ ಸಂಭಾಷಣೆ ಗಿಳಿಗಳ ಮೂಲಕ ಸಂಭಾಷಣೆಯನ್ನು ಮಾಡುತ್ತಿದ್ದಂತೆ. ಇಲ್ಲ ಐತಲ್ಲ, ಈ ಬೆಳೆ ಇದನ್ನು ಮೇಲಕ್ಕೆ ಕೆಳಕ್ಕೆ ಸರಿಸಬಹುದಂತ. ಬಟ್ಟೆ ಧರಿಸಿದಾಗ ಒಂದಿಯ ಚೆಲ್ಲಾಟ. ಅಂದರೆ ಈ ಒಂದು ಸುಂದರಿಯು ಸೀರೆಯನ್ನು ಧರಿಸುವಾಗ ಒಂದು ಕೋತಿ ಬಂದು ಆ ಸೀರೆಯನ್ನು ಎಳಿತಾ ಇದೆ. ಆ ಒಂದು ಸುಂದರಿ ಅಲ್ಲಿ ನಗುತ್ತಾ ಇದೆ ಮತ್ತು ಒಂದು ಕೈಯಲ್ಲಿ ಕೊಂಬೆಯನ್ನು ಹಿಡಿದುಕೊಂಡು ಆ ಕೋತಿಯನ್ನು ಓಡಿಸ್ತಾ ಇದೆ. ಆದ್ರೆ ಆ ಕೋತಿ ನಗುತ್ತಾ ಇದೆ. ಮೋಹಿನಿ ನರ್ತಕಿ. ಇಲ್ಲಿ ಇದು ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಲ್ಲಿ ಇದು ಒಂದು ಆಗಿದೆ. ಇದು ಅತ್ಯಂತ ಅದ್ಭುತವಾದದ್ದು. ಇಲ್ಲಿ ಸೂಕ್ಷ್ಮ ನೋಟದಿಂದ ನೋಡಿದಾಗ ಈ ಒಂದು ಬಹಿರಂಗದಲ್ಲಿ ಇಲ್ಲಿ ಹಲ್ಲಿ ನೋಡ್ರಿ, ಇದು ಹಲ್ಲಿ. ಈ ಹಲ್ಲಿ ಅಲ್ಲಿ ಒಂದು ಹಲಸಿನ ಹಣ್ಣು ಅಂತ ಯಾವುದೇ ಒಂದು ಹಣ್ಣು, ಆ ಹಣ್ಣಿನ ಮೇಲೆ ಒಂದು ನೊಣ ಕೂತಿದೆ. ಆ ಹಲ್ಲಿ ಆ ನೊಣವನ್ನು ತಿನ್ನಲು ಪ್ರಯತ್ನಿಸುತ್ತಿದೆ ಎಂದು ಹೇಳಬಹುದು. ತದನಂತರ ತ್ರಿಭಂಗ ನರ್ತಕಿ. ಈ ಒಂದು ನರ್ತಕಿಯು ನೃತ್ಯದಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಹೊಂದಿದ್ಲು. ಆದ್ದರಿಂದ ಇದು ಡೊಳ್ಳಿನಿಂದ ಹಿಡಿದು ಕುತ್ತಿಗೆಯ ಒಂದು ಭಾಗದಿಂದ ಅಂದರೆ ತನ್ನ ದೇಹವನ್ನು 3 ಕಡೆ ತಿರುಗಿಸ್ತಾಳೆ.
ಕುತ್ತಿಗೆ ಡೊಳ್ಳಿನಿಂದ ಕುತ್ತಿಗೆ ಒಂದು ಭಾಗ, ಕುತ್ತಿಗೆಯಿಂದ ಸೊಂಡ ಒಂದು ಭಾಗ, ಸೊಂಡದಿಂದ ಕಾಲಿನ ಪಾದವರೆಗೂ ಒಂದು ಭಾಗ. ಅಂದರೆ ಮೂರು ಕಡೆ ತನ್ನ ದೇಹವನ್ನು ತಿರುಗಿಸಿಕೊಂಡಿದ್ದಾರೆ. ನಂತರ ಇದು ಬಿಲ್ಲನ್ನು ಹೊಂದಿರುವ ನರ್ತಕಿ ಬಿಲ್ಲು ಬಾಣಗಳನ್ನು ಹೊಡೆದು ಪ್ರಾಣಿ ಪಕ್ಷಿಗಳನ್ನು ತಿಂದುಕೊಳ್ಳುತ್ತಾ ತಮ್ಮ ಆಹಾರವನ್ನು ಸೇವಿಸುತ್ತಿದ್ದಂತೆ. ತದನಂತರ ಇದು ಕೇಶವಿನ್ಯಾಸಿ. ಈ ಒಂದು ಸುಂದರಿ ಸ್ನಾನ ಮಾಡಿ ಜಡೆಯನ್ನು ಹಿಂಡುವಾಗ ಆ ಜಡೆಯಲ್ಲಿರುವ ನೋಡಿ ಇದು ನೀರಿನ ಹನಿಗಳು ಅಂತಹ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ತಲೆ ಸ್ನಾನ ಮಾಡಿ ಜಡೆಯನ್ನು ಹಿಡಿದಿರುವ ಇವು ನೀರಿನ ಹನಿಗಳು, ಕಟ್ಟೆಯ ಅಂಶಗಳು. ಅಂದರೆ ಈ ಒಂದು ಹದಿಹರೆಯದ ಹುಡುಗರು ಇರ್ತಾರಲ್ರಿ, ಆ ಹುಡುಗರು ಕತ್ತೆಯ ಒಂದು ಮುಖವನ್ನು ಹೊಂದಿದ್ರು ಕೂಡ ಆ ಹುಡುಗಿ ಸುಂದರವಾಗಿ ಕಾಣ್ತಾ ಹೋಳಿ ರಂಗಿನ ಶಿಲಾಬಾಲಕಿ ಅಂತ ಹೇಳಿ ಹೋಳಿಯ ಸಂದರ್ಭದಲ್ಲಿ ಇದು ಬಣ್ಣವನ್ನು ಮಿಕ್ಸ್ ಮಾಡಿ ಆ ಒಂದು ಸುಂದರಿಗೆ ಕೊಡ್ತಾರೆ. ಆ ಸುಂದರಿ ಹೋಳಿಯ ಸಂದರ್ಭದಲ್ಲಿ ಹೋಳಿಯ ಬಣ್ಣ ಆಟ ಆಡ್ತಾರೆ ಎಂದು ತಿಳಿಸಬಹುದು. ನೆಕ್ಸ್ಟ್ ಗಂಡು ವಿಗ್ರಹ ಕೃಷ್ಣ. ಇದು ವಿಗ್ರಹ ಶಿಲಾಬಾಲಿಕೆಯಲ್ಲಿ ಮೊದಲನೇ ಒಂದು ಪುರುಷ ವಿಗ್ರಹ. ಇದು ಕೃಷ್ಣನ ಅವತಾರವನ್ನು ಹೊಂದಿದೆ. ನಂತರ ಉಗ್ರ ನರಸಿಂಹ. ಇವರು ಕಶಪು ಅಂತ ಹೇಳಿ ಇವರ ಕೊರಳನ್ನು ತೆಗೆದು ತನ್ನ ಮಾನೆಯನ್ನು ಹಾಕಿಕೊಂಡಿರುವ ದೃಶ್ಯದಲ್ಲಿ ನಾವು ಕಾಣಬಹುದು. ಇವರು ಸತ್ಯನಾಗ ಮತ್ತು ನಾಗಸತಿ ಮತ್ತು ನಾಗಪತಿ ಅಂತ ಹೇಳಿ ವಿಷ್ಣು ಮತ್ತು ಶ್ರೀಕೃಷ್ಣರ ಮೇಲೆ ಒದಗಿರುವುದು. ಇದನ್ನು ರಂಗನಾಥ ಸ್ವಾಮಿ ಎಂದು ಕರೆಯಲಾಗಿದೆ. ಇದು ವೀಣೆ ಮೃದಂಗಿ ಅಂತ ಹೇಳಿ ಯಾವ ತರ ಮ್ಯೂಸಿಕ್ ಅನ್ನು ಬಾರಿಸ್ತಾ ತನ್ನ ಮುಖದ ಎಕ್ಸ್ಪ್ರೆಷನ್ ಅನ್ನು ಅದು ಮಾಡುತ್ತದೆ ಅಂತೆ. ತದನಂತರ ಅದು ಮದುವೆಯ ಸಂದರ್ಭದಲ್ಲಿ ಕಾಲಿಗೆ ಕಾಲುಂಗುರ ಧರಿಸುವುದು, ಅದರ ಸಪೋರ್ಟಿಗೆ ಒಂದು ಕೈ ಆ ಕೊಂಬೆಯನ್ನು ಹಿಡಿದುಕೊಂಡಿರುವ ದೃಶ್ಯವನ್ನು ಕಾಣಬಹುದು. ತದನಂತರ ಗಜಾಸುರ ರಾಕ್ಷಸ. ಅಂದ್ರೆ ಗಜಾಸುರ ಎಂಬ ರಾಕ್ಷಸ ವಿಷ್ಣು ಹಲವಾರು ಆಯುಧಗಳನ್ನು ತೆಗೆದುಕೊಂಡು ಆ ಗಜಾಸುರ ರಾಕ್ಷಸನನ್ನು ಕೊಂದಿದ್ದು. ತದನಂತರ ಸೂರ್ಯದೇವರು ಅಂತ ಇವನು 7 ಕುದುರೆ ಮೇಲೆ ಏರಿ ಬರುವುದರಿಂದ ಇದನ್ನು ಸೂರ್ಯ ದೇವಾಲಯ ಎಂದು ಹೇಳಿ ಕರೆಯುತ್ತಾರೆ. ಅದು ವಿಷ್ಣುವಿನ ಪಾದ ಅಂತ ಹೇಳಿ ಕರೀತಾರೆ. ಚಕ್ರ